ಮುದ್ದಾದ ಮಗುವಿಗೆ ಜನ್ಮವನ್ನು ನೀಡಿ ಕಣ್ಣೀರು ಹಾಕಿದ ಅನುಶ್ರೀ. ನನ್ನ ಜೀವನ ಸ್ವಾರ್ಥಕವಾಯಿತು ಅಂತಕ್ಕಂಥ ಮಾತನ್ನು ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಹೇಳಿದ್ದಾರಂತೆ. ಸೊ ಇವರ ಪತಿಯಾದಂತಹ ರೋಷನ್ ರವರು ಕೂಡ ತುಂಬಾ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರಂತೆ. ಸೊ ಆ್ಯಂಕರ್ ಅನುಶ್ರೀ ಅವರಿಗೆ ತುಂಬಾ ಒಂದು ಹಗ್ ಮಾಡಿಬಿಟ್ಟು ಒಂದು ಹಣೆಯ ಮೇಲೆ ಮುತ್ತಿಟ್ಟು ತಮ್ಮ ಒಂದು ಪ್ರೀತಿಯನ್ನು ತೋರಿಸಿಕೊಂಡಿದ್ದಾರಂತೆ. ಅಷ್ಟಕ್ಕೂ ಆ್ಯಂಕರ್ ಅನುಶ್ರೀ ಅವರು ಒಂದು ಯಾವ ಮಗುವಿಗೆ ಜನ್ಮವನ್ನು ನೀಡಿದ್ರು, ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ರಾ ಅಥವಾ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ರಾ? ಸೊ ಆ್ಯಂಕರ್ ಅನುಶ್ರೀ ಅವರ ಪತಿ ರೋಷನ್ ರವರು ತುಂಬಾ ಖುಷಿ ಪಟ್ಟಿದ್ದು ಯಾಕೆ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಅನುಶ್ರೀ ಅವರು ಯಾವಾಗ ಒಂದು ಗರ್ಭಿಣಿಯನ್ನ ಆದ್ರು, ಸೊ ಇದು ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ನಮ್ಮ ಪೇಜಲ್ಲಿ, ಫೇಸ್ಬುಕ್ ಪೇಜಲ್ಲಿ ಈ ಒಂದು ವಿಡಿಯೋ ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಆ್ಯಂಕರ್ ಅನುಶ್ರೀ ಹಾಗೆ ಪತಿ ರೋಷನ್ ಇವರಿಬ್ಬರು ಒಂದು ಒಳ್ಳೆಯ ಜೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಂಥ ಅಪರೂಪದ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸೆಲೆಬ್ರಿಟಿಗಳು ಅಂದಾದ ತಕ್ಷಣ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಇಂದಿನ ದಿನಮಾನಗಳಲ್ಲಿ, ಸೊ ಇವತ್ತು ಇವಳು ನಾಳೆ ಇನ್ನೊಬ್ಳು ಅಂತಕ್ಕಂಥ ಒಂದು ಮೈಂಡ್ಸೆಟ್ನಲ್ಲಿ ನಮ್ಮ ಒಂದು ಸೆಲೆಬ್ರಿಟಿಗಳು ಇದ್ದಾರೆ. ಸೊ ಎಲ್ಲ ಸೆಲೆಬ್ರಿಟಿಗಳು ಈ ಮಾತನ್ನು ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಈ ರೀತಿಯಾಗಿ, ಮ್ಯಾಕ್ಸಿಮಮ್ ಸೆಲೆಬ್ರಿಟೀಸ್ಗಳು ಈ ರೀತಿಯಾಗೇ ಇದ್ದಾರೆ. ಸೊ ಈ ಕಡೆ ನೋಡೋದಾದ್ರೆ ಹೆಣ್ಣಿನ ವಿಭಾಗದಲ್ಲಾದರೂ ಅಷ್ಟೇ, ಇವತ್ತು ಇವನು ನಾಳೆ ಇನ್ನೊಬ್ನು ಅಂತಕ್ಕಂಥ ಮೈಂಡ್ಸೆಟ್ಗಳೇ ಈಗಿನ ಒಂದು ದಿನಮಾನಗಳಲ್ಲಿ. ಸೊ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಮೈಂಡ್ಸೆಟ್, ಇವತ್ತು ಇವನ ಹತ್ರ ದುಡ್ಡಿದ್ರೆ ಇವನ ಹತ್ರ, ಸೊ ನಾಳೆ ಇನ್ನೊಬ್ಬನ ಹತ್ರ ಇವನ್ಕಿಂತ ಹೆಚ್ಚು ದುಡ್ಡು ಬಂದರೆ ಸೊ ಅವನೇನಾದರೂ ಕರೆದ್ರೆ ಅವನ ಹತ್ರ ಹೋಗೋದು. ಸೊ ಈ ರೀತಿಯಾದ ಒಂದು ಮದುವೆಗಳು ಇಂದಿನ ದಿನಮಾನಗಳಲ್ಲಿ ನಡ್ತಾ ಇವೆ. ಡಿವೋರ್ಸ್ ಕೇಸ್ಗಳು ತುಂಬಾ ಒಂದು ಕೇಸ್ಗಳು ನಡೀತಾ ಇವೆ. ಇಂತಹ ದಿನಮಾನಗಳಲ್ಲಿ ಈ ರೀತಿಯಾಗಿದ್ದ ಪತಿ ಸಿಕ್ಕಿರೋದು ನನಗೆ ತುಂಬಾ ಒಂದು ಅದೃಷ್ಟ ಅಂತಕ್ಕಂಥ ಮಾತನ್ನ ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಸ್ವತಃ ಈ ರೀತಿಯಾಗಿರುವ ಪತಿ ರೋಷನ್ ಅನ್ನ ಪಡೆದು ನನ್ನ ಪುಣ್ಯ. ಯಾಕಪ್ಪ ಅಂತಂದ್ರೆ ನಾನು ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ದೆ, ಕಾದಿದ್ದಕ್ಕೂ ನನಗೆ ಸ್ವಾರ್ಥಕವಾಯಿತು. ಸೊ ಈ ರೀತಿಯಾದ ಪತಿ ಸಿಕ್ಕಿರೋದು ನನ್ನ ಪುಣ್ಯ. ಯಾವುದೇ ಜನ್ಮದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಅದಕ್ಕೆ ಈ ಒಂದು ಜನ್ಮದಲ್ಲಿ ನನಗೆ ರೋಷನ್ ಅಂತ ಪತಿಯನ್ನು ಆ ದೇವರು ನನಗೆ ನೀಡಿದ್ದಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಕೆಲವೊಂದಿಷ್ಟು ಮಾಧ್ಯಮಗಳ ಮುಂದೆ ಬ್ರಾಡ್ಕಾಸ್ಟ್ ನಲ್ಲಿ ತುಂಬಾ ಸಲ ಹೇಳಿದ್ದಾರೆ. ಸೊ ಈ ರೀತಿಯಾದ ಮಾಹಿತಿಯನ್ನ ಹೇಳಿದ ಆ್ಯಂಕರ್ ಅನುಶ್ರೀ ಅವರು ಒಂದು ತಮ್ಮ ಗಂಡನ ಬಗ್ಗೆ ಒಂದು ಸತ್ಯವನ್ನು ಕೂಡ ಬೆಚ್ಚಿಟ್ಟಿದ್ದಾರೆ. ನನ್ನ ಪತಿ ರೋಷನ್ ರವರು ತುಂಬಾ ನನ್ನ ಕೇರ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಹಲವಾರು ಬಾರಿ ಅಡುಗೆಯನ್ನು ಕೂಡ ಅವರೇ ಮಾಡ್ತಾರೆ. ಅಡುಗೆಯನ್ನು ಮಾಡಿ ನನಗೆ ಒಂದು ಕೆಲವೊಂದಿಷ್ಟು ಸಲ ಊಟವನ್ನ ಮಾಡಿಸ್ತಾರೆ, ನನ್ನ ಕೈಕಾಲನ್ನು ಒತ್ತಾರೆ. ಸೊ ತುಂಬಾ ಕೇರ್ ಮಾಡ್ತಾರೆ. ಇಂತಹ ಪತಿಯನ್ನ ಪಡೆಯೋದಕ್ಕೆ ನಾನು ತುಂಬಾ ಒಂದು ಅಪಾರವಾದ ಒಂದು ಪ್ರೀತಿಯನ್ನ ಕೊಟ್ಟಿದ್ದಾರೆ ನನಗೆ. ಇಂಥವರನ್ನು ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಹೇಳ್ತಾರೆ. ಆಕ್ಚುಲಿ ನಾನು ನನ್ನ ಗಂಡನಿಗೆ ಕೈಕಾಲನ್ನ ಒತ್ತಬೇಕು, ಅವನಿಗೆ ಅಡುಗೆಯನ್ನ ಮಾಡಿಕೊಡ್ಬೇಕು, ಆದರೆ ಅವರೇ ನನಗೆ ಅಡುಗೆಯನ್ನ ಮಾಡಿಕೊಡ್ತಾರೆ, ಅವರೇ ನನಗೆ ಕೈಕಾಲನ್ನ ಒತ್ತಾರೆ. ಸೊ ಇಂತಹ ಒಂದು ಬಾಂಡಿಂಗ್ ನಮ್ಮಿಬ್ಬರ ನಡುವೆ ಇದೆ. ಸೊ ಈ ರೀತಿಯಾದ ಮಾತು, ಈ ರೀತಿಯಾದ ಒಂದು ನಡವಳಿಕೆ ಅವರಲ್ಲಿ ನೋಡಿದಾಗ ನನಗೆ ತುಂಬಾ ಪ್ರೀತಿ ಇನ್ನಷ್ಟು ಹೆಚ್ಚಾಗುತ್ತೆ. ಇನ್ನು ಮದುವೆ ಆದಾಗಿಂದಲೂ ಕೂಡ ಈ ರೀತಿಯಾಗಿ ನನ್ನ ನೋಡ್ಕೊಳ್ತಾ ಇದ್ದಾರೆ. ಕೇವಲ 1-2 ತಿಂಗಳು ನೋಡ್ಕೊಂಡು ಬಿಟ್ಟಿಲ್ಲ. ಸೊ ಇಲ್ಲಿವರೆಗೂ ಕೂಡ ಇದೇ ರೀತಿಯಾದ ಒಂದು ಪ್ರೀತಿ ಒಂದು ಕಂಟಿನ್ಯೂ ಆಗ್ತಾ ಇದೆ, ಎಲ್ಲೂ ಕೂಡ ಡಿಸ್ಕಂಟಿನ್ಯೂ ಆಗಿಲ್ಲ. ಈ ರೀತಿಯಾದ ಪ್ರೀತಿಯನ್ನು ನೋಡಿ ನನಗೆ ತುಂಬಾ ಒಂದು ಖುಷಿ ಆಗ್ತಿದೆ. ಇಂತಹ ಒಂದು ಲೇಟ್ ಆಗಿ ಸಿಕ್ಕಿದ್ರು, ಇಂತಹ ಗಂಡ ಸಿಕ್ಕಿದ್ದು ತುಂಬಾ ಒಂದು ಒಳ್ಳೆಯದಾಯ್ತು ಅಂತಕ್ಕಂಥದ್ದು ನನಗೆ ತುಂಬಾ ಒಂದು ಖುಷಿ ಇದೆ, ನಮಗೆ ತೃಪ್ತಿ ಇದೆ ಇವರನ್ನ ಮದುವೆ ಆಗಿದ್ದು ಅಂತಕ್ಕಂಥದನ್ನ ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಹೇಳ್ತಾರೆ. ಯಾವುದೇ ಗಂಡನ ಯಾರನ್ನು ಮದುವೆ ಆದ್ರೂ ಕೂಡ ನಾನು ಇಷ್ಟು ಚೆನ್ನಾಗಿರ್ತಿದ್ದೆ ಇಲ್ವೋ ಗೊತ್ತಿಲ್ಲ. ಸೊ ಇಂತಹ ಪತಿ ರೋಷನ್ ಅವರೊಡಗೆ ತುಂಬಾ ಚೆನ್ನಾಗಿ ಇದ್ದೇನೆ. ನನ್ನ ತಂದೆ ತಾಯಿ ಜೊತೆಗೂ ಕೂಡ ನಾನು ಇಷ್ಟೊಂದು ಚೆನ್ನಾಗಿ ಇಲ್ಲ. ಸೊ ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಗಂಡನ ಮನೆಯಲ್ಲಿ ನನ್ನ ಪತಿ ರೋಷನ್ ಅವರೊಡನೆ ತುಂಬಾ ಚೆನ್ನಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಸ್ವತಃ ತಾವೇ ಖುದ್ದಾಗಿ ಹೇಳ್ಕೊಳ್ತಾರೆ. ಇನ್ನು ಆ್ಯಂಕರ್ ಅನುಶ್ರೀ ಅವರ ಒಂದು ಮಗುವಿನ ವಿಚಾರಕ್ಕೆ ಬಂದರೆ, ಇವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇವೆ. ಇನ್ನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಆ್ಯಂಕರ್ ಅನುಶ್ರೀ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿರೋದಾಗ್ಲಿ, ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿರೋದಾಗ್ಲಿ ಸ್ವತಃ ಖುದ್ದಾಗಿ ತಾವು ಎಲ್ಲೂ ಹೇಳ್ಕೊಂಡಿಲ್ಲ. ಸ್ವತಃ ಖುದ್ದಾಗಿ ತಾವೇ ಲೈವ್ ಬಂದು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಹಾಗೆ ತಮ್ಮ ಯಾವುದೇ ಒಂದು ಖಾತೆಗಳಲ್ಲಿ ಅಪ್ಡೇಟ್ ಅನ್ನ ಕೂಡ ಮಾಡಿಲ್ಲ. ಸೊ ಇದು ಶುದ್ಧ ಸುಳ್ಳು ಅಂತಕ್ಕಂಥದ್ದು ಕೆಲವೊಂದಿಷ್ಟು ಜನರ ಅಭಿಪ್ರಾಯವಾದ್ರೆ, ಇದು ನಿಜ, ಅವರು ನಿಜವನ್ನು ಮುಚ್ಚಿಡ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಂಡು ಬರ್ತಾ ಇವೆ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಏನು ಅಂತಕ್ಕಂಥದ್ದು ಇನ್ನುವರೆಗೂ ಎಲ್ಲೂ ಕೂಡ ಕ್ಲಿಯರ್ ಆಗಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಒಂದು ಕ್ಲಿಯರೆನ್ಸ್ ಇದ್ರೆ ಸೊ ಅದ್ರ ಬಗ್ಗೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ.